ದಿನ ಹಿಂಗ್ ನೋಡ್ತೀವಿ, ಜನ ಯಾವಾಗ್ಲೂ ಇರ್ತಾರೆ ನಿಮ್ಗೆ. ಯಾವಾಗ ಬಂದ್ರೆ ಹಿಂಗ್ ಇರ್ತಿದಲ್ವಾ. ಸರ್, ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂತ ಗಂಭೀರವಾದಂತ ಆರೋಪನ ಬಿಜೆಪಿ ಮಾಡ್ತಾ ಇದೆ. ಹಗಲು ದರೋಡೆಗಳು ನಡೀತಾ ಇದಾವೆ, ಕಳ್ಳತನಗಳಾಗ್ತಾ ಇದಾವೆ. ಈ ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೇ ಆಡಳಿತದ ಮೊದಲನೇ ಆದ್ಯತೆ. ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತಾರೆ, ಡೆಫಿನೆಟ್ಲಿ ಕಾನೂನು ತನ್ನ ಕ್ರಮ ಮಾಡುತ್ತೆ. ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ. ಅಲ್ಲ ಸರ್, ಇಷ್ಟೊಂದು ಹಗಲು ಬ್ಯಾಂಕ್ಗಳ ದರೋಡೆ ಆಯ್ತಲ್ಲ, ಅದು ಪ್ರಮುಖವಾಗಿ ಅದು ಶೂಟೌಟ್ ಕೂಡ ಆಯ್ತು ಬೀದರಲ್ಲಿ. ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ stringent action against the people who try to take law and order into their hand, who try to create disturbances. ಈಗ ನಿಮ್ಮ ತವರು ಜಿಲ್ಲೆ ಮೈಸೂರು ಮಾನಂದವಾಡಿ ರೋಡಲ್ಲಿ ರಾತ್ರಿ ಆಗಿದೆ ಅಡಕೆ ವ್ಯಾಪಾರಿಗೆ. ಎಲ್ಲ ಮಾನಂದವಾಡಿ ಆಗಿರ್ಲಿ, ಬೀದರ್ ಇರಲಿ, ಗುಲ್ಬರ್ಗಲ್ಲಿ ಎಲ್ಲಾದ್ರೂ ಆಗಿರ್ಲಿ, ಕಾನೂನು ಸುವ್ಯವಸ್ಥೆನ ಕೈ ತಗೊಳ್ಳೋಕೆ ಯಾರಿಗೂ ಬಿಡಲ್ಲ. ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾರೆ. ರಾತ್ರಿ ಕೇಸಲ್ಲಿ ಏನಿದೆ ಸರ್ ಮಾಹಿತಿ? ಏನೋ ಅರೆಸ್ಟ್ ಆಗಿದ್ದಾರೆ ಅವೆಲ್ಲ ಗೃಹ ಇಲಾಖೆ ಗೊತ್ತು, ಅಲ್ಲಿ ಕೇಳ್ಬೇಕು. ಉಸ್ತುವಾರಿ ಸಚಿವರಲ್ಲ ಸರ್, ತಮಗೇನಾದ್ರು ಮಾಹಿತಿ ಇತ್ತ ಅಂತ ಸರ್? ನಮ್ ಜಿಲ್ಲೆದ ಹಾ ಸರ್, ಮಾನಂದವಾಡಿ ರಸ್ತೆ ಟೀಮ್ ಮಾಡಿದ್ದಾರೆ, ಒಂದು ಟೀಮ್ ಮಾಡಿದ್ದಾರೆ. ದೇ ಆರ್ ಆಕ್ಟಿಂಗ್ ಆನ್ ದಿ ಇಶ್ಯೂ. ಅವ್ರು ತುಂಬಾ ಯಶಸ್ವಿಯಾಗಿದ್ರು, ಅದಕ್ಕೆ ಟೀಕೆ ಮಾಡ್ತಾರೆ ಸರ್. ಇನ್ನೊಂದು ಸರ್, ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದ್ರು ಕೂಡ ಆ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಹಸುಗಳ ಮಾರಣ ಮಾಡ್ಲಾಗ್ತಾ ಇದೆ ಅನ್ನೋ ಒಂದು ಆರೋಪನ ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪಕ್ಕಿಂತ ಹೆಚ್ಚಾಗಿ ಹಾ ಸರ್, ಆತರ ಯಾರು ಪಾಪ ಗೋಗಳ ಮೇಲೆ ಕೆಚ್ಚಲ್ ಕುಯ್ಯೋದು, ಗರ್ಭಿಣಿ ಆಗಿರೋ ಹಸುನ ಇದು ಹೀನ ಕೃತ್ಯ. ಅದು ಅವು ಕೃತ್ಯ ಕ್ರಮ ತಗೋತೀವ್ರಿ. ಹಾ ಸರ್. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ನೀವು ಸಭೆ ಮಾಡ್ಬೇಕನ್ನುವಂತ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ರಿ, ಏನಾಯ್ತು? ಬಂದ್ರು? ಸದ್ಯಕ್ಕೆ ಆಡಳಿತದ ಬಗ್ಗೆ ಹೆಚ್ಚು ಗಮನ ಹರಿಸಿದೀವಿ. ಯಾವಾಗ ಆಗ್ಬೇಕು ಆಗುತ್ತೆ. ನಿಮ್ ಸಮುದಾಯ ಸಭೆ ಮುಂದೆ ಮಾಡ್ತೀರಾ, ಹೇಗೆ ಅಂತ ಸರ್? ಯಾವಾಗ ಆಗ್ಬೇಕು ಆಗುತ್ತೆ. ಸಿಎಂ ಬದಲಾವಣೆ, ಒಂದು ಸಮಾಚಾರ ಇಲ್ಲ ಬಿಡ್ರಿ, ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.